ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಮತ್ತೆ ಸ್ವಾಗತ ಸುಸ್ವಾಗತ. ಇವತ್ತು ಬಂದ್ಬಿಟ್ಟು ನಾವು ಸಂಡೇ ಫಂಡೇ ನಾವು ವ್ಲಾಗ್ ಮಾಡಕ್ ಹೋಗ್ತಾ ಇದೀನಿ. ಶಾಹಿದ್ ಅವ್ರಿಗೆ ಸರ್ಪ್ರೈಸು. ಯಾಕಂದ್ರೆ ಶಾಹಿದ್ ಅವರು ಗೋಪುರ ತಗೊಬಂದು ನಾನ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರು. ಆದ್ರೆ ನಾವೇನಂದ್ರೆ ಸರೀಶಾ ನೀನ್ ಮಾಡು, ನಾವ್ ವ್ಲಾಗ್ ಮಾಡಲ್ಲ ಅಂತ ಹೇಳ್ಬಿಟ್ಟು ಹೇಳಿದ್ರೆ ನಿಜವಾಗ್ಲೂ ಮಾಡಲ್ಲ ಅಂತ ಹೇಳಿದಕ್ಕೆ ನಾನು ಬೇಜಾರಾಗಿತ್ತು ನೈಟು. ಸೊ ನಮ್ಮ ವರುಣ್ ಅವರು ಇವನ್ನೇ ನೋಡ್ತೀರಾ ಕಂಜೂಸ್ ಮಗ. ಒಂದು ಗೋಪುರ ರೆಂಟಿಗೆ ತಗೊಂಡಿದ್ದೀವಿ. ಸೊ ಶಾಹಿದ್ ಅವರೇ ರೆಂಟಿಗೆ ಬಿಡ್ತಾರ ಅದನ್ನ ಕೇಳಿಸ್ಕೊಳ್ಳಿ. ಅದ್ರ ಬಗ್ಗೆ ಡೀಟೇಲ್ ಏನು ಎತ್ತ ಅಂತ ಹೇಳ್ಬಿಟ್ಟು ಅದೇ ಹೇಳ್ರಪ್ಪ ಹೇಳ್ರಿ. ಅಂದ್ರೆ ಈ ಗೋಪುರ ನಮ್ಮ ಅಣ್ಣ ಗೊತ್ತಿರೋರು ಒಬ್ಬರದು. ಸೊ ಇವತ್ತು ರಿವ್ಯೂ ಮಾಡ್ತಿರೋದು ಗೋಪುರದು ಹೆಂಗೆ ಓಕೆನಾ ಇಲ್ಲ, ಅದಕ್ಕೋಸ್ಕರ ಫ್ರೀಯಾಗಿ ಕೊಟ್ಟವ್ರೆ. ಅದೇ ಚಾನ್ಸ್ಗೋ ಅಂತ ಕಂಟೆಂಟ್ ಆಗುತ್ತೆ. ಫ್ರೀಯಾಗಿ ಕೊಟ್ಟಿರೋದು ಕಂಟೆಂಟ್ ಮಾಡ್ತಾ ಇರೋದು. ವರುಣ್ ಅವರೇ ಹೋಗಲ್ಲ. ಹಾ ಸರಿ, ನೀನ್ ಹೇಳಿದ್ಮೇಲೆ ನಾನು ಮಾಡ್ದಿರ ಇರ್ತೀರಾ? ಓಕೆ ಫ್ರೆಂಡ್ಸ್, ರೈಟ್ ಸ್ಟಾರ್ಟ್ ಮಾಡೋಣ. ರೋಡಾಗಿ ಸಿಗೋಣ, ರೋಡ್ ಮೂಮೆಂಟಾಗಿ ಸಿಗೋಣ. ಗೋಪುರ ನೋಡ್ಕೊಂಡಲ್ಲ ಬಂತು. ಆಂಟಿ ನೋಡೋ, ಆಂಟಿ ನೋಡೋ. ಲೆಗ್ ಬ್ರೇಕಿಂಗ್, ಲೆಗ್ ಬ್ರೇಕಿಂಗ್. ಎಲ್ಬಿ ಹಾಕು, ಚೆನ್ನಾಗಿರುತ್ತೆ. ಚೆಕ್ಔಟ್ ಮಾಡಿ ಹೊಸಕೋಟೆಗೆ ಬಂದಿದ್ದೀರಿ ನಾವು ಟೋಲ್ ಹತ್ರ. ಎಲ್ಲ ಕಿತ ನೋಡ್ದಂಗೆ, ಎಲ್ಲ ಸಂಡೆ ನೋಡ್ದಂಗೆ ಈ ಸಂಡೇನು ಸೂಪರ್ ಬೈಕ್ಗಳು ಬೇರೆ ಲೆವೆಲ್ ನೋಡಿ. ಇಲ್ಲೊಂದು ಹೋಗ್ತೈತೆ ಮಾರುತಿ ಸುಜುಕಿ ಹೊಂಡ ಗಾಡಿ ಹೋಗ್ತೈತೆ. ಅಲ್ಲಿ ಹಯಾಬುಸ ಎಲ್ಲ ಐತೆ, ಅಲ್ಲಿ ನಿಂತೈತೆ ಗುರು, ಬೇರೆ ಲೆವೆಲ್ ಆಗೈತೆ. ಇವ್ರ ಗಾಡಿ ಮುಂದೆ ನಮ್ ಗಾಡಿ ಬಚ್ಚ ಇದ್ದಂಗೆ ಐತೆ. ಹೋಗು ನೋಡಿ ಫ್ರೆಂಡ್ಸ್, ಒಂದು ಹಯಾಬುಸ ಬಂದು ಇಲ್ಲಿ ನಿಂತೈತೆ. ಹಾಕಪ್ಪ ಹಾಕಪ್ಪ ಎಲ್ಲ. ಸೊ ಫ್ರೆಂಡ್ಸ್, 2 ಬೂಸ, ಒಂದು ಜಿಕ್ಸರ್ ಐತೆ. ಗಾಡಿ ಬೇರೆ ಲೆವೆಲಾಗಿ ನಾವು ನೋಡ್ಬಿಟ್ಟು ಆಮೇಲೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ಶಾಹಿದ್ ಅವರು ಅಲ್ಲಿ ಬ್ಲಾಗ್ ಅವ್ರು ಕಂಟಿನ್ಯೂ ಮಾಡ್ತಿದ್ದಾರೆ. ನಾವೇ ತಂಗಳ್ ಪಂಗಲ್ ತರ ನಿಂತ್ಕೊಂಡು ಇಲ್ಲಿ ಆಟ ಆಡ್ತಾ ಇದ್ದೀರಿ. ತಂಗಳ್ ನನ್ನ ಮಗನ ಅಂತ ಹೇಳ್ತಾ ಇದ್ರು. ಹೇಳ್ಬೇಕಾದ್ರೆ ನಾವು ಇಲ್ಲಿ ಬಂದಿರೋದೇ ಶಾರ್ಟ್ ರೈಡ್ ಇದ್ದಂಗೆ ಐತೆ ನಮಗೆ. ಅಮ್ಮಮ್ಮ ಅಂದ್ರೂ ಕ್ಯಾಲ್ಕುಲೇಷನ್ ಹಾಕೋ. ಅಲ್ಲೆಲ್ಲ ಇರೋ ಗಾಡಿಯಲ್ಲಿ 1 ಕೋಟಿ ಆಗಿರಲ್ಲ. ಮೂರು ಗಾಡಿಯಿಂದಾನೆ ಕೋಟಿ ಆಗಿರುತ್ತೆ. ಹಯಾಬುಸ 3 ಐತೆ ಫ್ರೆಂಡ್ಸ್. ಅಲ್ಲಿ 1 ಆ ಕಡೆ 2 ನಿಂತೈತೆ. ಮತ್ತೆ ಇದು CBR Z. ಇವ ಯಾರೇ? ಅವನು ಯಾರ್ಯಾರು ಬರ್ತಾರೋ ಮರೆ ಈ ಮನ್ಯಾಗ? ಇದೊಂದು ಶೋಕಿ. ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ ಸರು ನಾಷ್ಟ ಮಾಡ್ಬೇಕು. ನಾನು ಒಬ್ರಿಗೆ ಅನ್ಯಾಯ ಮಾಡಿಲ್ಲಣ್ಣ. ಬಿಟ್ಟಿ ಶೋಕಿ ನೋಡಿ ಫ್ರೆಂಡ್ಸ್, ಬಟರ್ಫ್ಲೈ ಬಟರ್ಫ್ಲೈ. ನೋಡಿ ಗಾಯ್ಸಿ ಐದ ಹೆಂಗಿದೆ ಫ್ರೆಂಡ್ಸ್. ಡೆಕ್ಕತ್ಲನ ತಗೊಂಡಿದ್ವಿ ಶರ್ಟು, ಅದು ಅರ್ಧೋಗಿದೆ. ಅದು ಅರ್ಧೋಗಿರೋ ಅದನ್ನ ತಗೊಂಬಂದ್ಬಿಟ್ಟು ಇದು ಮಾಡ್ತವನೆ. ಶೋಕಿ ಶೋಕಿ ಅವನಲ್ಲಿ ಗೈಸ್ ಆಲ್ರೆಡಿ ಗೈಸ್ ನಾವೆಲ್ಲ ಬಂದು ಎಷ್ಟೊತ್ತಾಗಿದೆ ಇಲ್ಲಿ. ಮೂರ್ತಿ. ಸೊ ಫ್ರೆಂಡ್ಸ್, ರೋಟಿ ಚಿಪ್ಸು ಕಡಗಾಯ್ ಸೊ ಫ್ರೆಂಡ್, ಟೀ ಕುಡಿದ್ಮೇಲೆ ಸ್ಟಾರ್ಟ್ ಮಾಡೋಣ. ಒಂದೇ ಗೀತ. ಇನ್ನೊಂದು ಮಾತು, ಗೋಪುರದಾಗ ಆ್ಯಂಗಲ್ಸ್ ಯಾಕೆ ಬರ್ತಾ ಇಲ್ಲ ಅಂದರೆ ಗೋಪುರದ ನಮ್ದು ಬ್ಯಾಟ್ರಿ ಇರುತ್ತೆ ನೋಡಿ,
ಎಕ್ಸ್ಟ್ರಾ ಬ್ಯಾಟ್ರಿ ಇರುತ್ತಲ್ಲ, ಬ್ಯಾಟ್ರಿ ಒಂದು ಊದ್ಕೊಂಬಿಟ್ಟು ಇದಾಗ್ಬಿಟ್ಟಿದೆ. ಲೈಕ್ ಅಷ್ಟೇ ಡ್ಯಾಮೇಜ್ ಅದು. ಒಂದು ಕಿತ್ತ ಬ್ಯಾಟ್ರಿ ಊದ್ಕೊಂಡಿದ್ಮೇಲೆ ಅದು ವಾಪಸ್ ಇದಾಗಲ್ಲ, ಅದು ಡ್ಯಾಮೇಜ್ ಆಗ್ಬಿಟ್ಟಿದೆ. ಅದಕ್ಕೆ ನಾನು ಗೋಪ್ರೋ ಇಂದ ಏನು ಶಾರ್ಟ್ಸ್ ತೆಗಿಯೋಕೆ ಆಗ್ತಾಯಿಲ್ಲ. ನಾನೀಗ ಟ್ರೈ ಮಾಡ್ತಾ ಇದ್ದೀನಿ, ಲೈಕ್ ಈ ಥರ ಏನದ ಮೊಬೈಲ್ ಮೌಂಟ್ ಫಿಟ್ ಮಾಡಿಕೊಂಡು ಅದ್ರಾಗೆ ಮಾಡೋಣ ಅಂತ ಹೇಳ್ಬಿಟ್ಟು ಟ್ರೈ ಮಾಡ್ತಾ ಇದ್ದೀನಿ. ಮೊಬೈಲ್ ಮೌಂಟ್ ತರಬೇಕಂದ್ರೆ 500 ರೂಪಾಯಿ ಇಕ್ಬೇಕು. ನಾನು ಇವಾಗ ಹೊಸ ತರಬೇಕು, ತರೋಣ ಸ್ವಲ್ಪ ಆಗಲಿ. ಸ್ಯಾಲ್ರಿ ಬಂದಿದ್ಮೇಲೆ ಏನೋ ಒಂದು ಮಾಡೋಣ ಅಂತ ಹೇಳ್ಬಿಟ್ಟು ನನ್ನ ಪ್ಲ್ಯಾನು. ನೋಡೋಣ. ಹಾಗೆ ಫ್ರೆಂಡ್ಸ್, ಆಫ್ಟರ್ ಟೀ ಬ್ರೇಕ್ ಸೇವ್. ಫ್ರೆಂಡ್ಸ್, ಚೆಕ್ಔಟ್ ಮಾಡಿ. ಗಾಡಿ ನಂಬರ್ ನೋಡಿ 1 ಅಂತ ಐತೆ, K03JL 1 ಅಂತ. ಫ್ಯಾನ್ಸಿ ನಂಬರ್ ಗುರು. ಆ 1 ನಂಬರ್ ತಗೊಳೋದಕ್ಕೆ ಅವ್ನು ಎಷ್ಟೋ ಲಕ್ಷ ಇಕ್ಕಿರ್ತಾನೆ. ಅಲ್ಲೇ ಇದ್ರೆ ಹೋಗಿ ಕೇಳ್ಬಿಡು. ಆ 1 ನಂಬರ್ ತಗೊಳೋದಕ್ಕೆ ಎಷ್ಟೋ ಲಕ್ಷ ಇಕ್ಕಿದ್ದಾರೆ ಈಗ ಯಾವ್ದು ಅವನು ಗುರು. ಆ ಎಕ್ಸಾಸ್ಟ್ ನೋಡಿ ಗುರು, ಬಾ PP ಇದ್ದಂಗೆ ಇದೆ. ನಾವು ಇವ್ರ ಜೊತೆನೆ ರೈಡ್ ಮಾಡ್ತಾ ಇರೋದು ಫ್ರೆಂಡ್ಸ್. ಇವ್ರೆಲ್ಲ ಹೋಗ್ತಾರೆ, ನಾವು ಅಲ್ಲೇ ಹೋಗ್ತಾ ಇದೀರಿ. ನಾವಿನ್ನೂ ಹೋಗ್ತಾನೆ ಏನಿಲ್ಲ. ಬೇಜಾರು ಒಂದೇ, ಒಂದು ಟೈಮ್ ಬರುತ್ತೆ. ಆ ಟೈಮಾಗಿ ನಾವು ಈ ಥರ ಬೈಕ್ಸ್ ಎಲ್ಲ ಎತ್ಕೊಂಡು ನಾವು ಓಡಾಡ್ತೀರಿ. ಆದಷ್ಟು ಬೇಗ ಬರಲಿ ದೇವ್ರೇ, ಆದಷ್ಟು ಬೇಗ ತರ್ಸೋ ಟೈಮು. 7 ಲಕ್ಷ ಏನು ಅಯಾಬುಸ ಒಂದೆಷ್ಟು 7 ಲಕ್ಷ ಗುರು. 20-30 ಲಕ್ಷ ಮೇಲೆ ಸೆಕೆಂಡ್ಸ್ ಅಲ್ಲಿ 7 ಲಕ್ಷ. ಸಾರಿ ಸೆಕೆಂಡ್ಸ್ ಆಗಿ 7 ಲಕ್ಷ ಬ್ರೋ. 7 ಲಕ್ಷ ಮಾಡೋ ಬದ್ಲಿ ನಮ್ಗೆ ಟೀ ಆದ್ರೂ ಕೊಡ್ತಾ ಇದ್ರೆ ಎಷ್ಟೋ ಪುಣ್ಯ. ಅಯ್ಯೋ, ನಾವು ಟೀ ಕುಡಿಯೋದನ್ನ ಇನ್ವೆಸ್ಟ್ ಮಾಡಿದ್ರೆ ಎಷ್ಟೋ ಪುಣ್ಯ ಆಗಿರೋದಲ್ಲಿ. ಅದೇ ಹೇಳ್ಬೇಕಾದ್ರೆ ಸೆಕೆಂಡ್ ಒಂದು ಗಾಡಿ ಬಂದಿರೋದು ಇವಾಗ. ನಾನು ಎಕ್ಸಲ್ 5,000 ತಗೊಂಡಿದ್ದೀನಿ. ಅದು ಪೆಟ್ರೋಲ್ ಚಾರ್ಜ್, ಜಸ್ಟ್ ಪೆಟ್ರೋಲ್ ಒಂದು ರೈಡ್ ಅರ್ಥ ಇಲ್ಲ. ಜಸ್ಟ್ ಒನ್ ಟೈಮ್ ಪೆಟ್ರೋಲು ಎಷ್ಟು 3 ಕಿಲೋಮೀಟರ್ಗೇನೋ 8 ಕಿಲೋಮೀಟರ್ಗೆ ಪೆಟ್ರೋಲ್ ಹಾಕ್ಬೇಕು ಅವರು. 8 ಕಿಲೋಮೀಟರ್ಗೆ ಬೇಕಾ ನೋಡಿ. ಮೆಕ್ಯಾನಿಕಲ್ ಗ್ಯಾರೇಜ್ ಅವ್ರು ಏನೋ ನನ್ನ ವಿಡಿಯೋಸ್ ನೋಡ್ತಾ ಇದ್ದೀರಾ ಅಂದ್ರೆ ವಾಟರ್ ಅಲ್ಲಿ ಗಾಡಿ ಓಡಿಸೋ ಥರ ಯಾವ್ದಾದ್ರು ಮಾಡ್ಕೊಡಿ. ಪಕ್ಕಾ ಬ್ರೋ. 10 ರೂಪಾಯಿಗೆ ನೀರು ಹಾಕ್ಸ್ಕೊಂಡು ಹೋಗ್ತಾ ಇರ್ತೀರಿ. ಒಂದು ಕ್ಯಾನ್ ಇಲ್ಲಿ ಕಟ್ಕೊಂಡ್ಬಿಡು ಒಂದು ಸೈಡಲ್ಲಿ. ಇಲ್ಲಿ ಹೋಗ್ಬೇಕಾದ್ರೆ ಎಷ್ಟು ಜನ ಜಾರಷ್ಟೇ ಭಾಷಾ ಬಿಡೋಣ. ಭಾಷಾ ಬಿಡಾರ ಟೈಮ್ ಆಗ್ತದೆ. ಬೆಳಿಗ್ಗೆ ಬಿಟ್ಟಿಲ್ಲ ಬ್ರೋ. ಬರ್ರಿ ಇಬ್ರು ಬಿಸಿ ಇಬ್ರು ಬಿಚ್ಚಿ ಬಿಟ್ಟಿದ್ದೀನಿ. ನಾನು ಓಡಿಸ್ತೀನಿ ಬಾರ ಪ್ಲೀಸ್. ನೋಡಿ ಫ್ರೆಂಡ್ಸ್, ಇದೇ ಆಗೋದು. ನಮ್ಮ ಸ್ವಂತ ಗಾಡಿ ಇಲ್ಲ ಆದರೆ ಇದೇ ಆಗೋದು. ಇರಲಿ ನನಗೂ ಟೈಮ್ ಬರ್ತದೆ ಬ್ರೋ. ಇಂಥ ಗಾಡಿ ಎತ್ಕೊಂಡು ಓಡಾಡ್ತಾ ಇರ್ತೀನಿ. ಅವಾಗ ನಿಮ್ಗೆಲ್ಲ ಟೀಗೂ ಕರೆಯಲ್ಲ ನಿಮ್ಗೆ. ಏನಿಲ್ಲ ಇವಾಗೂ 20 ರೂಪಾಯಿ ಕೇಳ್ತೀರಿ ಫೋನ್ ಮಾಡ್ಬಿಟ್ಟು. ಅವಾಗೂ 20 ರೂಪಾಯಿ ಕೇಳ್ತೀರಿ ಪಕ್ಕ. ಅದು ಇರಿ ಫ್ರೆಂಡ್ಸ್, ಅದು ಗೋಪ್ರೋ ಫಿಟ್ ಮಾಡ್ಬಿಡೋಣ ಹೆಲ್ಮೆಟ್ಗೆ. A few moments later. ಅಲ್ಲಿಂದ ಬಿಟ್ಟಿರೋ ಜಾಗ ಇಲ್ಲಿ ಬಂದು ನಿಂತ್ಕೊಂಡಿದ್ದಾರೆ ಫ್ರೆಂಡ್ಸ್ ಎಲ್ಲಾರು. ಬ್ರೇಕ್. ಆಫ್ ರೋಡಿಂಗ್ ಸ್ಟಾರ್ಟ್. ಇದರ ಆಫ್ ರೋಡ್ ಅಂತ ಹೇಳಲ್ಲ, ಯಾಕಂದ್ರೆ ನಮ್ಮ ಲೊಕೇಶನ್ ಬಂದ್ಬಿಟ್ಟು ಸ್ವಲ್ಪ ಹಳ್ಳಿ ಏರಿಯಾ ಒಳಗಡೆ ಇರೋದು ಲೊಕೇಶನು. ಬೆಟ್ಟ ಗುಡ್ಡ ನೋಡಿ, ಟ್ರ್ಯಾಕ್ಟ್ರು ಮಸ್ತಾಗೈತೆ. ಫೀಲಿಂಗ್ ಒಂಥರ ಬೇರೆ ಲೆವೆಲ್ ಅನಿಸ್ತೈತೆ. ಇವಾಗ ಭಯ ಏನಂದ್ರೆ, ಈ ನನ್ನ ಮಗಂದು MT ಗಾಡಿ ಪಾರ್ಟ್ ಸಿಗ್ಲಾರ ಬಿಚ್ಚಾಯ್ತಂದ್ರೆ ಹೋಯ್ತು. ನೋಡಿ ಫ್ರೆಂಡ್ಸ್, ಪಿಕ್ನಿಕ್ ಮಾಡಕ್ಕೆ ಒಳ್ಳೆ ಜಾಗ ಬರೋ. ವೆದರು ಸಕಲಾಗೈತಲ್ಲ ಇವತ್ತು. ಬಿಸಿಲು ಇಲ್ಲ ಅಷ್ಟೊಂದು, ಏನೂ ಇಲ್ಲ, ಮಸ್ತಾಗೈತೆ ಇವತ್ತು ವೆದರು. ಸೊ ಫ್ರೆಂಡ್ಸ್, ನಾವು ಹೋಗ್ತಾರೋ ದಾರಿ ಇನ್ನೂ ಎಷ್ಟು ದೂರ ಐತೆ ನೋಡಿ. ಕೈಗಳೆಲ್ಲ ಶೇಕ್ ಆಗ್ತೈತೆ. ವಿಸಿಬಿಲಿಟಿ ಚೆನ್ನಾಗಿ ಕಾಣಿಸ್ತಾರಲ್ಲ, ಯಾಕಂದರೆ ಆಫ್ ರೈಡಿಂಗ್ ನಡೆಯೋದೈತಿ ಇಲ್ಲಿ. ಅಯ್ಯೋ, ನಾನು ಆ ಟೈಮಾಗೆ ವೀಡಿಯೋ ಮಾಡೋಕ್ಕೆ ಎತ್ತಿದ್ದೀನಿ. ನಾವು 1 ಕಿಲೋಮೀಟ್ರು ಆ ಲೊಕೇಶನ್ ಹತ್ರ ಹೋಗಿದ ತಕ್ಷಣ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್. ಸಿ ಯು ಬಾಯ್ ಅಂತ ಹೇಳಲ್ಲ, ಇನ್ನೂ ಐತೆ ಫ್ರೆಂಡ್ಸ್. ಇಲ್ಲಿ ನೋಡಿ, ಛೋಟಾ ಲದಾಖ್ ವ್ಯೂ ಪಾಯಿಂಟ್ ಅಂತ ಇದು. ಇಲ್ಲಿ ನೋಡೋ ಛೋಟಾ ಲದಾಖ್ ಅಂತೆ ಗುರು. ಏನು ಗುರು, ನಾವು ಇವಾಗ ಛೋಟಾ ಲದಾಖ್ ಹೋಗ್ತಾ ಇದೀವಿ. ನೆಕ್ಸ್ಟ್ ನಮ್ಮ ಡ್ರೀಮು ಲದಾಖ್, ಬಿಗ್ ಲದಾಖ್ ಹೋಗ್ಬೇಕು ಗುರು. ಛೋಟಾ ಲದಾಖ್ ಅಲ್ಲ, ದೊಡ್ಡ ಲದಾಖ್ ಹೋಗ್ಬೇಕು. ಅವತ್ತು ನಾವು ಹೋಗಿದ್ದು ಅದೇ ಇದೇ ರೋಡ್ ಹೋಗಿದ್ದು ಅವತ್ತು ನಾವು. ಸಿ
ಫುಲ್ ಧಮಾಕ ಬ್ರೋ, ಫುಲ್ ಧಮಾಕ. ಲೊಕೇಶನ್ ಹತ್ರ ಬಂದ್ಬಿಟ್ರಿ ಫ್ರೆಂಡ್ಸ್. ವ್ಯೂ ಪಾಯಿಂಟ್ ನೋಡಿದ್ರು. ಏನಾಯ್ತು? ಹೋದ್ರೆ ಐಟಲ್ಲಿಂದ ಕಾಣಿಸುತ್ತೆ. ಮೇಲೆ ಹೋಗೋಣ. ಮೇಲೆ ಹೋಗ್ಬೇಕಾ? ಇನ್ನೇನು ಇಲ್ಲಿ ಡೌನಲ್ಲಿಂದ ಹೋಗ್ಬೋದು. ಏನೋ ಪಿಕ್ನಿಕ್ ಅಲ್ಲಿ ನಿಲ್ತಾನ ಬಾ ಗಾಡಿ. ಆಯ್ತಣ್ಣ, ಥ್ಯಾಂಕ್ಸ್ ಸೋ ಮಚ್. ನೋಡಿದ್ರು ಬಂದ್ರಿ ಲೊಕೇಶನ್ಗೆ. ಇರಿ ಇಷ್ಟು ಇಳಿದ ತಕ್ಷಣ ಸ್ಟಾರ್ಟ್. ಸೊ ಫ್ರೆಂಡ್ಸ್, ನಾವು ಲೊಕೇಶನ್ಗೆ ಬಂದಿದ್ದಾಯ್ತು. ಬೇರೆ ಲೆವೆಲ್ ಆಗೈತೆ ಗುರು, ಒಂಥರ ಮಸ್ತಾಗೈತೆ. ಆದ್ಮೇಲೆ 1 ತಿಂಗಳಾಗಿ, ಎಷ್ಟು ತಿಂಗಳ 3 ತಿಂಗಳಾಗಿದ್ಮೇಲೆ ವಾಪಸ್ ಬರ್ತಾ ಇರೋದಲ್ಲ ನಾವು ಒಂದು ರೈಡ್ಗ. Z900 ಸೋಲೋ ರೈಡರಾ? ಕರ್ಸ್ಕೋ ಗುರು, ನಾವು ಸೋಲೋನೇ. ಇಲ್ಲ, ಟೀಮ್ ಬರ್ತಾ ಇರ್ತದೆ. Z900 ಅಂದ್ರೆ ಒಂದು ಟೀಮ್ ಬರ್ತಾ ಇರ್ತದೆ ಪಕ್ಕ. ತುಕಾಲಿ ಗಾಡಿಗಳೆಲ್ಲ Z900 ಒಂದು ಬರ್ತೈತೆ ಫ್ರೆಂಡ್ಸ್. ಲೊಕೇಶನ್ ನೋಡಿ ಗುರು, ಬೇರೆ ಲೆವೆಲ್. ಅಲ್ಲಿ ಹೋಗಕ್ಕಾಗಲ್ಲೇನಾ? ಅಯ್ಯಯ್ಯೋ, Z900 ಇಸ್ ಬ್ಯಾಕ್. ಸೊ ಫ್ರೆಂಡ್ಸ್, ಇವಾಗ ಅಲ್ಲೊಂದು Z900 ಇತ್ತಿತ್ತಲ್ಲ, ಅದ್ರಲ್ಲಿ ಹೋಗಿ ಕೇಳಿದ್ರೆ ಹೆಂಗೆ ಏನು ಅಂತ ಹೇಳ್ಬಿಟ್ಟೆ. ಅವ್ರು ಇಕ್ಕೊಂಡು 10 ಲಕ್ಷ ಗಾಡಿ ಸೆಕೆಂಡ್ಸಾಗಿ ತಗೊಂಡಿರೋದು ಅಂತೆಲ್ಲ. ಈಗ 10 ಲಕ್ಷ ಸೆಕೆಂಡ್ಸಾಗಿ ಆಗಿರೋದು ಗಾಡಿ ಅದು. ನೆಕ್ಸ್ಟ್ ಇನ್ಸ್ಟಾ 360 X1 ಅಂದಿದಲ್ಲ, X2 ತಗೊಂಡಿರೋದು. ಪ್ಲಸ್ ಮೈಲೇಜು ಕೇಳಿದಕ್ಕ ನಾವು, ಮೈಲೇಜು ಆಲ್ಮೋಸ್ಟ್ ಹೈವೇದಾಗ 10 to 15 ಕೊಡ್ತದಂತೆ ಗುರು. ಅದು ಒಂದು ಡ್ರೀಮ್ ಗುರು. ಕವಾಸಾಕಿ Z900 S1000 RR ಎಲ್ಲ ಡ್ರೀಮ್ ಗುರು. ಒಂದು ಇದ್ರ ಸ್ಟೋರಿ ಏನು, ರಹಸ್ಯ ಏನು? ಹೇಳಪ್ಪ ರಹಸ್ಯ ಹೇಳು. ರಗಬಸ ಬೇರೆ ಲ್ಯಾಂಗ್ವೇಜ್ ಬ್ಲಾಗ್ ಮಾಡೋಣ. ವೆದರ್ ಕೈ ಕೊಟ್ಟಿಲ್ಲ ನಮ್ಗೆ, ಮಳೆ ಬಂದಿಲ್ಲ. ಮಳೆ ಬರಲ್ಲ ಇವಾಗಿರೋ ಕ್ಲೈಮೇಟ್. ಗಾಳಿ ಹೊಡಿತಾರೆ, ಅದಕ್ಕೆ ಮಳೆ ನೋಡಪ್ಪ. ಹುಡುಗಿರ್ನ ಗೂಗಲ್ ಆಟಿದೆ ಅವತ್ತು ನಮ್ ಕೊಡ್ದು. ನಂಬೇಡ ಹುಡುಗಿರ್ನ, ನಂಬೇಡ ಆಟ ಆಡಿಸ್ತಿದ್ದೆ ಫ್ರೆಂಡ್. ಓ ಮೈ ಗಾಡ್, ಎಷ್ಟು ವರ್ಷಗಳಾಯ್ತು ಸರ್ ನೋಡಿದ್ದೀನಾ. ಸೊ ಫ್ರೆಂಡ್ಸ್, Z900 ಅಲ್ಲಿ ಸ್ವಲ್ಪ ಕ್ಲಿಪ್ಸ್ ಹಿಡಿಬೇಕಂತ ಹೇಳ್ಬಿಟ್ಟು ಹೇಳಿದ್ರೆ ಅಣ್ಣ ಅವರು ತುಂಬ ಸಪೋರ್ಟ್ ಮಾಡಿದ್ರು ನಮಗೆ. ಹಿಡ್ಕೊಳ್ಳಿ, ನಮಗೂ ಡ್ರೀಮ್ ಇದ್ದಿದ್ದು ಅಂತ ಹೇಳ್ಬಿಟ್ಟು ಅಣ್ಣ ಅವರು. ನಾವು ಹೆಲ್ಪ್ ಮಾಡ ಇರಿ. ಸೊ ಫ್ರೆಂಡ್ಸ್, ಚೆಕ್ಔಟ್ Z900. ಅದ್ರ ರೇಡಿಯೇಟರ್ ನೋಡು, ಅದ್ರ ಫಿನ್ಸ್ ನೋಡು, ಸೈಲೆನ್ಸರ್ ನೋಡು, ಫಿಲ್ಸ್ ನೋಡು, ಇದು ನೋಡು ಅಡ್ಜಸ್ಟಬಲ್ ಟೈರು. ಇದು ಗಾಡಿ ಹೆಸರಾಗ ಒಂದು ಬ್ರ್ಯಾಂಡ್ ಇತ್ತು. ಇವಾಗ ಹೇಳ್ಬೇಕಂದ್ರೆ ಎಷ್ಟು ಟೀಮ್ ಬಂದಿದ್ದಾರೆ ಅಂದರೆ, ಲೈಕ್ ನಾವು 3, ಇನ್ನು ಇದು Z900 ಗ್ಯಾಂಗ್ ಒಂದು ಬಂದಿದೆ. ನೆಕ್ಸ್ಟು ಅಲ್ಲೊಂದು ಅವೆಂಜರ್ಸ್ ಕಪಲ್ಸ್ ಒಂದು ಬಂದಿದ್ದಾರೆ. ನೆಕ್ಸ್ಟ್ ಅಲ್ಲೊಂದು ಗ್ಯಾಂಗ್ ಇದೆ, ಅಲ್ಲೊಂದು ಗ್ಯಾಂಗ್ ಇದೆ. ನೆಕ್ಸ್ಟು ಈ ಕಡೆ ಒಂದು ಹೋಗಿದೆ, ಅದೊಂದು ಗ್ಯಾಂಗ್ ಇದೆ. 4 ಗ್ಯಾಂಗ್ ಇದೆ ಕರೆಕ್ಟಾಗ. ಒಂದು ಗ್ಯಾಂಗ್ ಕಾಣಿಸ್ತಲ್ಲ, 4 ಗ್ಯಾಂಗ್ ಇದೆ ಕರೆಕ್ಟಾಗ. ಮಸ್ತ್ ಗುರು. ಆದರೆ ಅನಿಸ್ತೈತೆ ಹಿಂಗೆ ಪಚ್ಚತ್ತ. Z900 ನಿಲ್ಸಿದ್ರೆ ಕೊನೆಗೆ ನಾವು ಒಂದು ಫೋಟೋ ಹಿಡಿಸ್ಕೊಳ್ಳೋಣ ಅಂತ. ಹೋಗ್ಲಿ, ಫೋಟೋಸ್ ನೋಡೋಣ ಇರಿ ಫ್ರೆಂಡ್ಸ್. ಫ್ರೆಂಡ್ಸ್, ಪಿಕ್ನಿಕ್ ನಡೀತಿದೆ ನಮ್ಮ 3 ನೋಡಿ. ಮಸ್ತಾಗಿ ಜಾಲಿಯಾಗಿ ಮಲ್ಕೊಬಿಟ್ಟಿದೆ ಇಲ್ಲಿ. ಅವ್ನು ನೋಡಿ ಅಲ್ಲೇ, ಅಲ್ಲೊಂದು ಗ್ಯಾಂಗ್ ಇದೆ. ಇಲ್ಲಿ ಮೇಲೆ ಇವಾಗ ಒಂದು ರೈಡರ್ ಬಂದ್ರಲ್ಲ, ಅಂದರೆ ಮಸ್ತಾಗೈತೆ ಗುರು. ಸಂಡೇ ಪಿಕ್ನಿಕ್ ಸ್ಪಾಟ್
ನೋಡಿ ಇಲ್ಲಿ ಬಂದ್ಬಿಟ್ಟು ಮಸ್ತಾಗಿ ಇಲ್ಲೆಲ್ಲ ಊಟ ಗೀಟ ಮಾಡ್ಕೊಂಡು ತಿಂತಾ ಇದಾರೆ. ಆಹಾ ಹಾ ಹಾ ಎಂತ ಸುತ್ತ. ಅಲ್ಲಿ ಕ್ಲಿಪ್ಸ್ ತೆಗಿಯಕ್ಕೆ ಹೋಗ್ತಾ ಇದ್ದೀರಿ. ಅಲ್ಲಿದ್ದಿದ್ದು ನಾವು ಅಲ್ಲಿಂದ ಹಿಂಗೆ ನಡ್ಕೊಂಡು ಹಿಂಗೆ ಪೀಸಾಗಿ ಹಿಂಗೆ ಬಂದಿದ್ದೀರಿ. ಮಸ್ತಾಗಿ ಇಲ್ಲೆಲ್ಲ ಜಾರ್ ಬಿತ್ತರೆ ಅನ್ಕೊಳ್ಳಿ ಮುಗೀತ ಕತೆ. ಅಂದರೆ ಒಂಥರ ಟ್ರಕ್ಕಿಂಗು ಆಗೋಯ್ತು ಶ್ಯಾಮ್, ರೈಡು ಆಗೋಯ್ತು. ಟ್ರಕ್ಕಿಂಗು ಆಗೋಯ್ತು, ರೈಡು ಆಗೋಯ್ತು. ನಾವು ನೀರು ನೋಡ್ಬೇಕಾಯ್ತು, ನೀರು ನೋಡ್ಬಿಟ್ರೆ ಅಯ್ಯಪ್ಪ. ಏ ಅಮ್ಮಕ್ ಡುಮ್ಮಕ್ ಡುಮ್ಮಾಲ್ ಡುಮ್ಮಾಲ್ ಡುಮಾಡು 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 ಮಾಡು. ಅಯ್ಯಪ್ಪ ನಾನು ಬೇಕು ब्लॉग बुक किया बिगले जास्त बट आते आते हमारे गैंग में हमारे काडू ने खाली यूट्यूबर हम बढ़ जा रहे हैं. एक मैं एक यूट्यूबर है, एक सस्ता ನಮ್ದೆಲ್ಲ ಸಸ್ತಾ ಯೂಟ್ಯೂಬ್ ಅಪ್ಪ. ನಾವೆಲ್ಲ ಜುಗಾಡ್ ಮಾಡ್ಕೊಂಡು ಓಡಾಡೋದು ನಾವು. ವೈ ವಿ ನೀಡ್ ಪೀಸ್, ವೈ ವಿ ನೀಡ್ ಪೀಸ್. ನಮಗೆ ಯಾಕೆ ಬೇಕು ಪ್ರಶಾಂತ, ಯಾಕೆ ಬೇಕು ನಮ್ಗೆ ಪ್ರಶಾಂತನ ಪೀಸ್ ಅಂತಿದ್ದೆ. ನಾನೇನು 2 ಪೀಸ್, ಯಾಕಂದ್ರೆ ಇನ್ನೊಂದು ತಿನ್ಬೇಕು, ನಾನು ತಿನ್ಬೇಕಲ್ಲ. ನಮ್ಮ ಹುಡುಗರಿಗೆ ಯಾವಾಗ ಕೇಳಿದ್ರು ಹಿಂಗೆ ನನ್ನ ಸಸ್ತ ಅಂದ್ಬಿಟ್ರು. ನನ್ಗೆ ಅಷ್ಟೇ ಬೇಜಾರಾಗ್ತೈತೆ, ನನ್ಗೆ ಆಗಲ್ಲ ಸಾಕ. ಗೋಗಲ್ತೀನಿ ನಾವು ಇವಾಗ ಅಲ್ಲಿಂದ ಅಲ್ಲಿಗೆ ಬಂದ್ರಿ. ಅಲ್ಲಿಂದ ಇವಾಗ ಇದ್ರ ಮೇಲೆ ಹೋಗ್ತಾ ಇದೀರಿ ಅಲ್ಲಿಗೆ. ಹೊರಗಡೆ ಬನ್ನಿ. ಹೋಗ್ಬೇಕು, ಬಂದಿರೋದಕ್ಕೆ ಸಕ್ಸಸ್ ಆಗ್ಬೇಕು. ಇವಾಗ ಇಲ್ಲಿ ಗಂಟ ಬಂದ್ಬಿಟ್ರಿ. ಅಲ್ಲಿದಾರ ಅವರು. ಈ ಥರ ಮಾಡಕ್ಕಂದ್ರೆ ಬಲ್ಲ ಇಷ್ಟ ನಂಗೆ. ಅಯ್ಯೋ ಸ್ವಾಮಿ ಶರಣಂ, ಅಯ್ಯಪ್ಪ ಶರಣಂ. ಬಂದ್ರಿ ಅನ್ಕೊಂಡಿದ್ನ ಸಕ್ಸಸ್ ಮಾಡಿದೆ. ವಿ ಆರ್ ಹಿಯರ್ ಫ್ರೆಂಡ್ಸ್. ದಿಸ್ ವಿ ನೀಡ್. ನೋಡ ಇಲ್ಲಿ, ಏಯ್ ಕಣ್ ಕಾಣಿಸ್ತಾ ಇರೋನೆ ನೋಡ ಇಲ್ಲಿ. ಲೇ ಹಾ 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 ಏನೋ ಸೆಕ್ಸಿ ಲೇಡಿ. ಹಾ ಸ್ಮೈಲ್ ಬ್ರೋ. ನೀನು ಯಾಕೆ ಗಡ್ಡ ಬರಲ್ಲ ನೋಡ, ಅಳಕ್ಕಾಗ್ದೆ ನಗಕ್ಕಾಗ್ದೆ ನೋಡಿ. ಸ್ನಾಪ್ಗಳು ನೋಡಿ, ಬಿ ಟಿ ಎಸ್ ಆಗ್ತಾ ಇದೆಯಲ್ಲ. ಏ ಓ ಏ ಓ ನಾನು ಪಿಕ್ನಿಕ್ ಅಲ್ಲಿದ್ದೀನಿ. 2000 years later. ಸೊ ಫ್ರೆಂಡ್ಸ್, ನಾವು ಅಲ್ಲಿ ಆ ಬೆಟ್ಟದಿಂದ ಹಿಂಗೆ ಬಂದ್ಬಿಟ್ರಿ ವಾಪಸ್ಸು. ಸೊ ಇವಾಗ ಮನೆ ಕಡೆ ಎಲ್ಲ ಪ್ರಯಾಣ ಮಾಡ್ತಾ ಇದ್ದೀರಿ. ಮತ್ತೆ ಸ್ವಲ್ಪ ನಾಷ್ಟ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಇಲ್ಲೇ ಎಲ್ಲ ಹೈವೇ ಪಕ್ಕದಾಗ ಲೋಕಲ್ ಅಂಗಡಿ ಯಾವ್ದಾನೆ ಇದ್ರೆ ಅಲ್ಲಿ ಹೋಗೋಣ ಅಂತ. ಯಾಕೋ ಗುಡ್ ನನ್ನ ಮಗನ ಥರ ಇದೆಯಾ ಯಾಕೋ. ಅವತ್ತು ನಾವು ಓದು ಇದರಲ್ಲಿ ರೈಡಾಗಿ ನಿಲ್ಸಿದ್ರು ನೋಡು, ಅಲ್ಲೇ ನಿಲ್ಸ್ಬಿಡೋಣ. ಹಾಂ ಚೆನ್ನಾಗಿರುತ್ತೆ, ಅಲ್ಲೇ ಹೋಗೋಣ ಬಾ. ಓಕೆ ಫ್ರೆಂಡ್ಸ್, ಅಲ್ಲಿ ಒಂದು ಬೇಕ್ರಿ ಐತೆ, ಅಲ್ಲಿ ಹೋಗಿ ನಿಲ್ಸೋಣ. ನಾಷ್ಟ ಗೀಷ್ಟ ಮಾಡ್ಕೊಂಡು ಅಲ್ಲೇ ಸ್ಟಾರ್ಟ್ ಮಾಡೋಣ. ಚಾರ್ಜಿಂಗ್ ಇಲ್ಲ ಫೋನಾಗ, ಏನು ಮಾಡೋಕ್ಕಾಗಲ್ಲ. ಹಾಂ ಸರಾಗೈತೆ. ಇವಾಗ ಅವ್ನು ಕಿತ್ಕೊಂತೀನಿ ನಾನು ಇವಾಗ. ಸೊ ಫ್ರೆಂಡ್ಸ್, ನಾವು ರೈಡೆಲ್ಲ ಮುಗಿಸ್ಕೊಂಡು ಕೋಲಾರ ಗೀರೆಲ್ಲ ದಾಟಿ ಹೊಸಕೋಟೆ ದಾಟಿ ಕಾಟಮ್ನೂರು ಬಂದಿದ್ದೀರಿ. ಶಾಹಿದವರ ಇದರಲ್ಲೇ ಕೆಲಸ ಮಾಡೋದು. ಹಾಂ ಸಾರಿ, ಅದ್ರ ಪಕ್ಕದಾಗ ಒಂದು ಮಾಲ್ ಐತೆ, ಅಲ್ಲೇ ಕೆಲಸ ಮಾಡೋದು ಶಾಹಿದವ್ರ. ಶಾಹಿದವ್ರಿಗೆ ಇಲ್ಲೇ ಬೈ ಬೈ ಟಾಟಾ ಅಂತ ಹೇಳ್ಬಿಟ್ಟೆ ಇಲ್ಲೇ ಮಧ್ಯಾಹ್ನ ಊಟ ಮಾಡ್ಕೊಂಡು ಪೇ ಮಾಡು ಹಣ 3 ದಿವಸದಿಂದ
ಓಕೆ ಫ್ರೆಂಡ್ಸ್, ಊಟ ಮಾಡ್ಕೊಂಡು ಮನೆ ಕಡೆ ಪ್ರಯಾಣ ಸ್ಟಾರ್ಟ್ ಮಾಡ್ತೀನಿ. ಮತ್ತೆ ಸಿಗೋಣ ನೆಕ್ಸ್ಟ್ ಬ್ಲಾಗಲ್ಲಿ. ವ್ಲಾಗ್ ನಿಮ್ಗೆ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ನೆಕ್ಸ್ಟ್ ಬ್ಲಾಗಲ್ಲಿ. ಬಿರಿಯಾನಿ ಹೇಳು, ಬಿರಿಯಾನಿ